ಹಲೋ ನಾಣಿ ಅವ್ರೆ, ಹೇಳಿ. ನಾಣಿ ಅವ್ರೆ, ಫೋನ್ ಮಾಡಿ ಮಾತಾಡ್ತಾ ಇಲ್ವಲ್ಲ? ಮೇಡಮ್, ನಿಮ್ಗೊಂದು ವಿಷಯ ಹೇಳ್ಬೇಕು. ಏನ್ ವಿಷಯ ನಾಣಿ ಅವ್ರೆ? ಅದು ಗಂಗಾ. ಹೇಳಿ. ಗಂಗಾ ಹೇಳಿ. ಗಂಗಾ ಮೇಡಮ್. ಗಂಗಾ. ಅಬ್ಬಬ್ಬಬ್ಬಾ, ಏನ್ರಿ ಹಾಕ್ ಹೋಗ್ತಾ ಇದ್ದೀರಾ? ನಾಣಿ ಅವ್ರೆ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ರೀ. ಬಾಯ್. ಈ ವಿಷಯನ ಈಗಲೇ ಮೇಡಮ್ಗೆ ಹೇಳ್ಬೇಕು. ಗಂಗಾ. ಗಂಗಾ. ಅಬ್ಬಬ್ಬಾ, ಏನ್ರಿ ಹಾಕ್ ಹೋಗ್ತಾ ಇದ್ದೀರಾ? ಒಂದ್ಸಲ ಒಳಗ್ ಬಾಯ್ಲಿ. ಯಾಕೆ? ಒಳಗ್ ಬಾ ಅಂತ ಹೇಳ್ತಾ ಇದ್ದೀನಲ್ವಾ? ಅದೇ ಯಾಕೆ? ಹೀಗೆ ಹೊರಗ್ ಬಂದ್ ಹೇಳು ಅಂತೀಯಾ? ಬೇಡ ಬಿಡಿ, ಒಳಗಿಂದಾನೇ ಹೇಳಿ. ಒಳಗ್ ಏನ್ ನಡೆದಿದೆ ಅಂತ ಹೊರಗಿರೋ ನಿನಗೆ ಹೇಗೆ ಗೊತ್ತಾಗುತ್ತೆ? ಕೇಳ್ಸತ್ತಲ್ಲ. ಕಾಣಲ್ವಲ್ಲ. ಏನ್ ಕಾಣಿಸ್ಬೇಕು? ನನ್ ಸಮಸ್ಯೆ. ಏನು ನಿಮ್ ಸಮಸ್ಯೆ? ಒಳಗ್ ಬಾ. ಬಂದ್ರೆ ಏನಾದ್ರೂ ಮಾಡೋಕ? ಏಯ್, ಏನಾದ್ರೂ ಮಾಡು ಅಂತ ಹಿಂಟ್ ಕೊಡ್ತಿದ್ಯಾ? ಮಹಾಪ್ರಭು, ನಿಮ್ ಹತ್ರ ಮಾತಾಡೋಕೆ ನನಗಾಗಲ್ಲ. ಹೇಳಿ, ಏನು ಸಮಸ್ಯೆ? ಶವರ್ ಇಂದ ವಾಟರ್ ಬರ್ತಿಲ್ಲ. ಬೇರೆ ರೂಮಲ್ಲಿ ಬರ್ತಿದ್ಯಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಾ? ವಾಟರ್ ಬರ್ದಿದ್ರೆ ನಾನೇನ್ ಮಾಡ್ಬೇಕ್ರಿ? ನೀನ್ ನನ್ನ ಲೈಫಿಗೆ ಬಂದಿದ್ದಕ್ಕೆ ಬೆಳಕು ಬಂದಿದೆ. ಆಫ್ಟರ್ ಆಲ್ ವಾಟರ್ ಬರಲ್ವಾ? ನಾಟಕ ಸಾಕು. ಬೇಕಾದ್ರೆ ಟ್ಯಾಪ್ ತಿರುಗಿಸ್ ನೋಡು. ನನಗ್ ಯಾಕೋ ಅನುಮಾನ ಬರ್ತಿದ್ಯೆ. ಅದಕ್ಕೆ ಬಂದ್ ನೋಡು ಅಂತ ಹೇಳಿದ್ದು. ಸೈಡ್ಗೆ ಬನ್ನಿ. ವಾಟರ್ ಬರ್ತಿದ್ಯಲ್ಲ ರೀ. ಹೌದು, ಬರ್ತಾ ಇದೆ. ಅಂದ್ರೆ ಬೇಕು ಅಂತ ಸುಳ್ಳು ಹೇಳಿದ್ರಿ ನೀವು. ಇಲ್ವಲ್ಲ, ನೀನ್ ಬಂದ್ಮೇಲೆ ನನ್ನ ಲೈಫಿಗೆ ಬೆಳಕು ಬಂತಲ್ಲ, ಹಾಗೆ ಈ ವಾಟರ್ ಬಂತು. ತಾವು ಹೀಗೆ ತುಂಟಾಟ ಮಾಡೋರೆ ಅಂತ ನಾನ್ ಮೊದ್ಲೇ ಅಂದ್ಕೊಂಡಿದ್ದೆ. ಒಳ್ಳೆ ಚಿಕ್ಕ ಮಕ್ಳಾಗೆ ಮಾಡ್ತೀರಲ್ರಿ ನೀವು. ಚಿಕ್ಕ ಮಕ್ಳು ಹಾಗಲ್ಲ, ತುಂಟುತನ ಅಂತ ಹೇಳು. ಅಬ್ಬಾ ಬಿಡ್ರಿ ನೀವು. ಬಿಡೋಕಲ್ಲ ಕರೆದಿದ್ದು. ಮನೇಲಿ ಎಲ್ರು ಇದ್ದಾರೆ. ಈ ರೂಮಲ್ಲಿ ನಾವಿಬ್ರೇ ಇರೋದು. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಸ್ನಾನ ಮಾಡ್ಕೊಂಡು ಬನ್ನಿ. ಅಪ್ಪಪ್ಪ, ಗುಂಡಿಗೆ ಗಟ್ಟಿ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇದೇ ಹಾರ್ಟ್ ಪೇಷಂಟ್ ಆಗಿದ್ರೆ ಇಷ್ಟೊತ್ತಿಗೆ ಪೇಷಂಟ್ ಆಗಿ ಐಸಿಯುನಲ್ಲಿ ಇರ್ತಿದ್ರು, ಇಲ್ಲ ಶವ ಆಗಿ ಸ್ಮಶಾನದಲ್ಲಿ ಇರ್ತಿದ್ರು. ಅರ್ಜೆಂಟ್ ಆಗಿ ಮೇಡಮ್ಗೆ ಈ ವಿಷಯ ಹೇಳಲೇಬೇಕು. ಮೇಡಮ್, ಇದೇ ಹೊಸ ಹಾಡು. ಈ ಪಂಚ ಬೇರೆ ಕಾಲಿಗೆ ಸಿಕ್ಕಾಕೋತೈತೆ.
ಏಯ್ ಕಣ್ಣೆಲ್ಲಿಟ್ಕೊಂಡು ನಡೀತೀಯೋ ಮನುಷ್ಯನ್ ನೋಡಿದ್ರು ಗುದ್ಕೊಂಡು ಹೋಗ್ತೀಯಾ? ಅಯ್ಯೋ ಸರ್, ಈಗ ನಾನಿರೋ ಪರಿಸ್ಥಿತಿಲಿ ಮನುಷ್ಯ ಅಲ್ಲ, ಬೆಟ್ಟ ಪರ್ವತ ಯಾವ್ದೇ ಇದ್ರೆ ಡಿಕ್ಕಿ ಹೊಡ್ಕೊಂಡು ಒಳಗೋಗ್ತೀನಿ. ಏನು ಅಂತ ವಿಷಯ? ಅದು ನಿಮ್ಗೆ ಹೇಳೋದಲ್ಲ, ಮೊದಲು ನನ್ನ ಕೈ ಬಿಡಿ, ಇದನ್ನ ಮೇಡಮ್ಗೆ ಹೇಳ್ಬೇಕು. ಮೇಡಮ್ 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 ಏನಾಗಿದೆ ಇವನಿಗೆ? ಮೇಡಮ್ 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 ಏನು ನಿನ್ನ ಅರ್ಚಾಟ? ಇದು ಅರ್ಚಾಟ ಅಲ್ಲ ಮೇಡಮ್, ಆರ್ತನಾದ. ಆರ್ತನಾದನ? ಏನೋ ಅದು? ಅದನ್ನೆಲ್ಲ ನಿಮ್ಗೆ ಹೇಳಕ್ಕಾಗಲ್ಲ, ಹೇಳ್ಬೇಕಾದ್ರೆ ಹೇಳ್ಬೇಕು. ನೀವು ಮೊದಲು ದಾರಿ ಬಿಡಿ. ಅಯ್ಯೋ ಮೇಡಮ್ ಮೇಡಮ್ ಏನ್ರಿ ಇವನೇನೋ ಅರ್ಥ ಇಲ್ದೆ ಮಾತಾಡ್ತಿದ್ದಾನೆ? ಅದೇ ಅರ್ಥ ಆಗ್ತಿಲ್ಲ ಚಂದ್ರಿಕಾ. ಇಲ್ಲಿ ಯಾವಾಗ್ಲೂ ಸಾರ್ ಅಂತ ಬರ್ತಿದ್ದವನು ಇವತ್ತೇನೋ ಮೇಡಮ್ ಮೇಡಮ್ ಅಂತ ಮೇಕೆ ತರ ಕೂಗ್ತಾ ಬಂದಿದ್ದಾನೆ. ಮೇಡಮ್ಮ, ಬನ್ನಿ ನೋಡೋಣ ಏನು ಅಂತ, ಬನ್ನಿ. ಮೇಡಮ್ 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 ಏನ್ ನಾಣಿ ಅವ್ರೆ, ಬೆಳಗ್ಗಿನ ತರಕಾರಿ ತರೋಕ್ ಹೇಳಿದ್ರ ನಿಮಗೆ? ಅಯ್ಯೋ, ಇದು ನಮ್ಮನೆಗೇನೆ. ಮತ್ತೆ ಈ ಮನೆಗೆ ಯಾಕೆ ತಂದ್ರಿ? ನಿಮ್ಗೊಂದು ವಿಷಯ ಹೇಳ್ಬೇಕು, ಪಕ್ಕಕ್ಕೆ ಬನ್ನಿ, ಹೇಳ್ತೀನಿ. ನಡೀರಿ, ಹೇಳ್ತೀನಿ. ವಿಷಯ ಏನು ನಾಣಿ ಅವ್ರೆ? ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಮೇಡಮ್. ಏನೋ ಅಂತ ಶಾಕ್ ಆಗೋ ವಿಷಯ? ನಿಮ್ ಅನುಮಾನ ನಿಜನೇ ಆಯ್ತು ಮೇಡಮ್. ಅನುಮಾನನಾ? ಸರ್ಗೆ ಆಗಿದ್ದು ಭ್ರಮೆ ಅಲ್ಲ ಮೇಡಮ್. ಅವರಿಗೆ ಭ್ರಮೆ ಅಲ್ವಾ? ಚಂದ್ರಿಕಾ ಕೃಷ್ಣ ಸಾರು ನಿಜನೇ ಮೇಡಮ್ ಹೇಳಿದ್ದು. ನೀವೇನ್ ಹೇಳ್ತಾ ಇದ್ದೀರಾ ನಾಣಿ ಅವ್ರೆ? ಅವ್ರು ಏನ್ ಮಾತಾಡ್ತಿದ್ದಾರೋ ಕೇಳ್ತಾನೆ ಇಲ್ವಲ್ರಿ? ಏನಿರುತ್ತೆ ಚಂದ್ರಿಕಾ, ಮಧ್ಯಾಹ್ನ ಏನ್ ಅಡಿಗೆ ಮಾಡೋದು ಅಂತ ಮಾತಾಡ್ತಿರ್ತಾರಷ್ಟೇ. ಅದಕ್ಕೆ ಗುಟ್ಟಾಗಿ ಹೋಗಿ ಮಾತಾಡ್ಬೇಕಾ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ನಾನು ನಿತ್ಯ ಮೇಡಮ್ ನಾನು ನೋಡ್ದೆ ಮೇಡಮ್. ಏನಂದ್ರಿ ನೀವು? ನಿತ್ಯನ ನೋಡಿದ್ರ? ನೋಡ್ದೆ ಮೇಡಮ್. ಬೆಳಿಗ್ಗೆ ನಾನು ತರಕಾರಿ ತಗೊಂಡು ರೋಡ್ ಮೇಲೆ ನಡ್ಕೊಂಡು ಬರ್ತಿದ್ದೆ. ನಿತ್ಯ ಮೇಡಮ್ ಅವರು ಜಾಗಿಂಗ್ ಮಾಡ್ತಿದ್ರು. ಏನ್ರಿ, ಅವನೇನೋ ಹೇಳ್ತಿದ್ದಾನೆ, ಅವಳು ಯಾಕೋ ಶಾಕ್ ಆಗಿದ್ದಾಳೆ. ಏನಿರ್ಬಹುದ್ರಿ? ಹೋಗ್ಲಿ, ಒಳಗ್ ಹೋಗಿ ಕೇಳೋಣವಾ? ನಿಜವಾಗ್ಲೂ ನಿತ್ಯ ಮೇಡಮ್ ಬದುಕಿದ್ದಾರೆ ಮೇಡಮ್. ನನ್ನ ನಾಣಿ ಅಂತ ಕರೆದಾಗಲೇ ನನಗೆ ಡೌಟ್ ಬಂತು ಮೇಡಮ್. ನೀವಾಗಿದ್ರೆ ನಾಣಿ ಅವರೇ ಅಂತ ನನಗೆ ಗೌರವ ಕೊಟ್ಟು ಕರಿತಿದ್ರಿ ಅಲ್ವಾ? ಅದಕ್ಕೆ ತಕ್ಷಣ ನಿಮಗೆ ಫೋನ್ ಮಾಡಿದೆ. ಅದರಿಂದ ನನಗೆ ಡೌಟ್ ಕನ್ಫರ್ಮ್ ಆಯ್ತು. ತಕ್ಷಣ ಮನೆಗೆ ಬಂದ್ಬಿಟ್ಟೆ ಮೇಡಮ್. ಈ ವಿಷಯನ ಈಗಲೇ ಸರ್ಗೆ ಹೇಳೋಣ. ಬೇಡ ನಾಣಿ ಅವ್ರೆ, ಬೇಡ. ಯಾಕೆ ಮೇಡಮ್? ನಿತ್ಯ ಬದುಕಿದಾಳೆ ಅಂತ ಅವರಿಗೆ ಹೇಳೋದು ತುಂಬಾ ಸುಲಭ. ಆದ್ರೆ ಅವಳು ಸತ್ತ ಹಾಗೆ ಯಾಕೆ ನಟಿಸ್ತಿದ್ದಾಳೋ ಅಂತ ನಮಗ್ ಗೊತ್ತಿಲ್ವಲ್ಲ. ಹೌದು ಮೇಡಮ್. ನಿತ್ಯ ಬದುಕೆ ಇದ್ರು ಯಾಕೆ ನಾಟಕ ಆಡ್ತಿದ್ದಾಳೋ ಅಂತ ನಾನು ತಿಳ್ಕೋಬೇಕು. ನಿತ್ಯ ಸತ್ತಿದ್ದಾಳೆ ಅಂತ ರೂಪಾ ಮೇಡಮ್ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೋ ನಾನು ತಿಳ್ಕೋಬೇಕು. ಅವರಿಬ್ರು ಪ್ಲಾನ್ ಏನೋ ತಿಳ್ಕೋಬೇಕು. ಆಗ್ಲೇ ನಿತ್ಯ ವಿಷಯ ಹೇಳೋಣ. ಕರೆಕ್ಟ್ ಮೇಡಮ್. ಯಾವ ಆಧಾರನೂ ಇಲ್ಲದೆ ನಿತ್ಯ ಮೇಡಮ್ ಬದುಕಿದ್ದಾರೆ ಅಂತ ಹೇಳಿದ್ರು ನಮಗೆ ಪ್ರಯೋಜನ ಇಲ್ಲ. ಅದಕ್ಕೆ ಬೇಡ ಅಂದಿದ್ದು ನಾನು. ಗುಟ್ಟಾಗಿದ್ದು ನಿತ್ಯ ಏನ್ ಮಾಡ್ತಿದ್ದಾಳೋ, ರೂಪಾ ಮೇಡಮ್ ಏನ್ ಪ್ಲಾನ್ ಮಾಡ್ತಿದ್ದಾರೋ ಕಂಡು ಹಿಡಿಯೋಣ. ಪುಂಗಿ ಊದಿದ್ರೆ ಹಾವು ಹುತ್ತದಿಂದ ಹೊರಗೆ ಬರೋ ಹಾಗೆ ಅವ್ರ ಮನ್ಸಲ್ಲಿರೋದೆಲ್ಲ ಹೊರಗೆ ಹಾಕ್ಸೋಣ. ನಿತ್ಯ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನಿತ್ಯ, ಹೇಳ್ತಾ ಇರೋದು ನಿಂಗೆ. ಏನು? ನೀನ್ ಯಾಕೆ ಆ ಥರ ಇದೆಯಾ? ಏನಾಯ್ತು? ನಥಿಂಗ್. ಓಕೆ, ಬಾಯ್.
ಜೈ ಕಾರ್ ಬಂತಲ್ಲ. ಜೈ, ಗಂಗಾ, ನಾಣಿ ಎಲ್ಲರೂ ಬರ್ತಿದಾರಲ್ಲ, ಏನಾಗಿರುತ್ತೆ? ನಿತ್ಯ, ನೀನ್ ಇಲ್ಲೇ ಇರು. ನಾನು ಕೆಳಗೆ ಹೋಗಿ ವಿಷಯ ಏನು ಅಂತ ತಿಳ್ಕೊಂಡು ಅವ್ರನ್ನ ಕಳಿಸ್ತೀನಿ. ಓಕೆ? ಹಾಯ್ ಜೈ, ಏನಿ ಸಡನ್ ಸರ್ಪ್ರೈಸ್? ನೀವು ಕೂತ್ಕೊಳ್ಳಿ. ನಾವು ಕೂತ್ಕೊಳ್ಳೋದಕ್ಕೆ ಬರಲಿಲ್ಲ ಆಂಟಿ. ಅದು ಇದು ತಿಳ್ಕೊಳಕ್ ಬಂದ್ವಿ. ವಿಷಯ ಗೊತ್ತಾಗದೆ ಇಲ್ಲಿಂದ ಹೋಗೋರಲ್ಲ. ಗಂಗಾ, ಏನು ಬಿಡ್ಬೇಡ, ಎಲ್ಲನೂ ಹುಡ್ಕು. ಸರಿ ರೀ, ಇಂಚು ಹುಡುಕ್ತೀನಿ, ಹೇಗಾದ್ರೂ ಮಾಡಿ ಹಿಡಿತೀನಿ. ನಾಣಿ, ಸರ್. ನೀನು ಈ ಕಡೆ ಹುಡ್ಕು, ಗಂಗಾ ಅಲ್ಲಿ ಹುಡುಕ್ತಾಳೆ. ಓಕೆ ಸರ್. ಜೈ, ಏನ್ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮಗೊಂದು ವಿಷಯ ತಿಳಿತು ಆಂಟಿ, ಅದಕ್ಕೋಸ್ಕರನೇ ಈ ಸರ್ಚಿಂಗ್. ಏನ್ ಗೊತ್ತಾಯ್ತು? ಸ್ವಲ್ಪ ಹೊತ್ತಲ್ಲಿ ನಿಮಗೂ ಗೊತ್ತಾಗತ್ತೆ. ಪ್ಲೀಸ್ ಜೈ, ಮೊದಲು ವಿಷಯ ಏನು ಅಂತ ಹೇಳು. 1 ಸೆಕೆಂಡ್ ಆಂಟಿ. ಏನಾದ್ರೂ ಸಿಕ್ತಾ? ಇಲ್ಲ ರೀ. ಛೇ, ನಾಣಿ. ಸರ್. ನಿನಗೆ? ನೋ ಸರ್. ಓಕೆ, ಎಲ್ಲಿ ಹೋಗ್ಬಿಡುತ್ತೆ? ಇಲ್ಲೇ ಎಲ್ಲೋ ಇರಬೇಕು. ಏನು ಜೈ? ನಿಮ್ಮ ಮಗಳು ನಿತ್ಯ. ಎರಡು ಸಲ ಮಿಸ್ ಬೆಂಗಳೂರು ಟೈಟಲ್ ತಗೊಂಡಿದ್ದಾಳಲ್ಲ, ಈ ಸಲ ಮಿಸ್ ಸೌತ್ ಟೈಟಲ್ ತಗೋಬೇಕು ಅನ್ಕೊಂಡಿದ್ಲಂತೆ. ಹೌದು. ಪಾಪ, ಅದನ್ನ ತಗೊಳ್ದೇನೆ ಅಮ್ಮೋರು ಸತ್ತು ಹೋದ್ರು. ಅದಕ್ಕೆ ಆಸೆ ತೀರ್ದೇನೆ ಸತ್ತು ಹೋಗಿದ್ದಕ್ಕೆ ಆತ್ಮ ಆಗಿ ಇಲ್ಲೆಲ್ಲ ತಿರ್ಗಾಡ್ತಿದ್ದಾರೆ. ಏನ್ ಹೇಳ್ತಿದ್ಯಾ ಗಂಗಾ? ಮೊನ್ನೆ ಗುಡಿಲಿ ಗಂಗಾ ನನ್ನ ಪಕ್ಕನೇ ಇರೋ ಹಾಗೆ ಭ್ರಮೆ ಆಗಿತ್ತು ಆಂಟಿ. ನಿಜವಾಗ್ಲೂ ಅದು ನಿತ್ಯ ಅಂತೆ, ಗಂಗಾ ಹೇಳಿದ್ಲು. ಹೌದು ಮೇಡಮ್, ಅಮ್ಮೋರು ನನ್ನ ಹಾಗೆ ಇವರಿಗೂ ಕಾಣಿಸಿದ್ರು. ಇವತ್ತು ಬೆಳಿಗ್ಗೆ ಜಾಗಿಂಗ್ ಮಾಡುವಾಗ ನಿತ್ಯ ಮೇಡಮ್ ನನಗ್ ಕೂಡ ಕಾಣಿಸಿದ್ರು. ಚಂದ್ರಿಕಾ ಚಿಕ್ಕಮ್ಮ, ಕೃಷ್ಣ ಚಿಕ್ಕಪ್ಪಂಗೂ ಕೂಡ ಅಮ್ಮೋರು ಕಾಣಿಸಿದ್ರಂತೆ. ಹೊರಗಡೆ ಹೋಗ್ಬೇಡ ಅಂದ್ರು ಕೇಳ್ದೆ ಹೋಗಿ ಎಲ್ಲರಿಗೂ ಕಾಣಿಸ್ಕೊಂಡಿದ್ಯಾ? ಆದ್ರೆ ನಂಗೆ ಮಾತ್ರ ಕಾಣಿಸ್ತಾ ಇಲ್ಲ. ಮೊದಲು ನಂಗೆ ಆ ಅದೃಷ್ಟ ಇಲ್ವೇನೋ ಅಂದ್ಕೊಂಡಿದ್ದೆ. ಆಮೇಲೆ ಯೋಚನೆ ಮಾಡಿದಕ್ಕೆ ಅರ್ಥ ಆಯ್ತು. ಅಮ್ಮವರು ಸತ್ತು ಹೋಗಿ ಆ ಸ್ಥಾನ ನನಗೆ ಕೊಟ್ರಲ್ಲ, ಹಾಗೆ ಅಮ್ಮವ್ರು ತೀರ್ತಿರೋ ಆಸೆ ಕೂಡ ನಂದೇ ಆಗುತ್ತಲ್ವಾ? ಅದಕ್ಕೆ ನಾನು ಮಿಸ್ ಸೌತ್ ಫ್ಯಾಷನ್ ಶೋಗೆ ಹೋಗಿ ಟೈಟಲ್ ತಗೊಂಡು ಅಮ್ಮವರಿಗೆ ಗಿಫ್ಟ್ ಮಾಡ್ತೀನಿ, ಆತ್ಮಶಾಂತಿ ಕೊಡ್ತೀನಿ. ಅದು ನನ್ನ ಏಮೆ, ನನ್ನ ಅಚೀವ್ಮೆಂಟ್, ನನ್ನ ಅಂಬಿಷನ್. ಅದನ್ನ ನೀನ್ ಯಾಕೆ ಮಾಡ್ತೀಯಾ? ನೀನು ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀಯಾ?
ತಪ್ಪೇನಿದೆ ಆಂಟಿ? ಇಷ್ಟು ದಿನ ಇವಳು ನಿತ್ಯನ್ ಹಾಗೆ ನಟಿಸಿ ನಮ್ಮನ್ನೆಲ್ಲ ನಂಬಿಸಿದಾಳೆ ಅಂದ್ರೆ ಆಫ್ಟರ್ ಆಲ್ ಒಂದು ಫ್ಯಾಷನ್ ಶೋ ಗೆಲ್ಲಲ್ವಾ? ಅಯ್ಯೋ ಖಂಡಿತ ಗೆಲ್ತೀನಿ ರೀ, ನನಗ ನಂಬಿಕೆ ಇದೆ. ನನ್ಗೂ ಆ ನಂಬಿಕೆ ಇದೆ ಬಂಗಾರ. ಇನ್ 3 ದಿನ ಇಲ್ಲೇ ಇದ್ದು ನಿತ್ಯ ಉಸಿರಾಡಿರೋ ಗಾಳಿನ ಉಸಿರಾಡಿ, ನಿತ್ಯ ಹೆಜ್ಜೆ ಇಟ್ಟಿರೋ ನೆಲದ ಮೇಲೆ ಹೆಜ್ಜೆ ಇಟ್ಟು, ನಿತ್ಯ ರೂಮಲ್ಲಿ ಮಲಗಿ ನಿತ್ಯನಾಗ್ ಬದಲಾಗು. ಡೇಸ್ ಇಲ್ಲೇ ಇರ್ತೀರಾ? ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಲ್ವಾ ಮೇಡಮ್? ಯಾಕೆ? ಇನ್ 3 ದಿನ ಇಲ್ಲೇ ಇರೋದಿಕ್ಕೆ. ನೀವಿಲ್ಲಿದ್ರೆ ಮೇಡಮ್ ಎಲ್ಲಿರ್ತಾರೆ ಮೇಡಮ್? ಮೇಡಮ್ ಯಾರು ನಾಣಿ? ರೂಪಾ ಮೇಡಮ್ ಸರ್. ಸುಮ್ನೆ ಇರಿ ನಾಣಿ ಅವ್ರೆ, ಇಷ್ಟು ದೊಡ್ಡ ಮನೇಲಿ ಜಾಗ ಇರಲ್ವಾ ಏನ್ ಮೇಡಮ್? ಖಂಡಿತ ಇರ್ಬೋದು ಗಂಗಾ. 3 ದಿನ ಯಾಕೆ, 1 ತಿಂಗಳೇ ಇರು. ಅಷ್ಟು ದಿನ ನಾನೆಲ್ಲಿರ್ಲಿ ಮಾಮ್? ಥ್ಯಾಂಕ್ಸ್ ಆಂಟಿ. ಈ 3 ಡೇಸು ಗಂಗಾ ಇಲ್ಲೇ ಇದ್ದು ನಿತ್ಯ ಆಗಿ ಬದಲಾಗ್ತಾಳೆ. ಏನ್ರಿ ಈ 3 ದಿನ ನೀವು ಕೂಡ ನನ್ ಜೊತೆನೇ ಇರ್ರಿ? ಅದನ್ನ ನೀನ್ ನನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ಬಂಗಾರ? ನೀನ್ ಎಲ್ಲಿರ್ತೀಯೋ ನಾನು ಅಲ್ಲೇ. ಥ್ಯಾಂಕ್ ಯು ಯಜಮಾನ್ರೆ. ನಾಣಿ ಅವ್ರೆ ಮೇಡಮ್, ನೀವ್ ಕೂಡ ಇರ್ತೀರಾ ಅಲ್ವಾ? ಅಯ್ಯೋ, ಸೀತಾರಾಮ ಎಲ್ಲಿರ್ತಾರೋ ಈ ಹನುಮಂತ ಕೂಡ ಅಲ್ಲೇ ಇರ್ತಾನೆ. ಎಲ್ಲ ಒಟ್ಟಿಗೆ ಇಲ್ಲೇ ಇರ್ತೀರಾ? ಜೈ, ಆಗ್ಲೇ ಮನೆಗ್ ಬರ್ತಿದ್ ಹಾಗೇನಿ ಏನೋ ಹುಡುಕ್ತಿದ್ರಿ, ಏನದು? ಅಮ್ಮವ್ರ ಆತ್ಮದ ಬಗ್ಗೆ ಮೇಡಮ್. ಈ ಮನೇಲಿ ಅಲಿತಿದ್ಯೇನೋ ನೋಡೋಣ ಅಂತ ಹುಡುಕಿದ್ದು, ಕಾಣ್ಲೇ ಇಲ್ಲ. ಡೋಂಟ್ ವರಿ ಮೇಡಮ್, ನೀವು ಖಂಡಿತ ನಿತ್ಯ ಮೇಡಮ್ನ ನೋಡ್ತೀರಾ. ನೋಡ್ಬೇಕು ನಾಣಿ ಅವ್ರೆ, ಆಗ್ಲೇ ಅಲ್ವಾ ನಾನ್ ಗೆಲ್ಲೋದು. ಅದೇ ಫ್ಯಾಷನ್ ಶೋ ಅಲ್ಲಿ. ನಿನ್ನ ನಾನ್ ಗೆಲ್ಲಿಸ್ತೀನಿ ಬಂಗಾರ. ಥ್ಯಾಂಕ್ ಯು ರೀ. ಏನ್ರಿ ಏನ್ರಿ ಯಾಕ್ರಿ ಚಿನ್ನದಂಗಿರೋ ಗೋಡೆ ಹಾಳು ಮಾಡ್ತಿದ್ದೀರಾ? ಇನ್ನೇನ್ ಮಾಡುವಂತೀಯ? ಆ ನಾಣಿ ನೋಡಿದ್ರೆ ಬೆಳಿಗ್ಗೆನೆ ಓಡ್ಕೊಂಡ್ ಮನೆಗ್ ಬಂದ. ನಮ್ಮ ಹತ್ರ ವಿಷಯ ಏನು ಹೇಳ್ದೆ ಹೋಗಿ ಆ ಗಂಗಾ ಕಿವಿ ಊದ್ಬಿಟ್ಟ. ಅವಳು ಯಾಕೋ ಶಾಕ್ ಆದ್ಲು. ನಮಗ್ ಮಾತ್ರ ಒಂದು ಶಬ್ದನೂ ಕೇಳಲಿಲ್ಲ. ಜೈನ ಕರ್ಕೊಂಡು ಗಂಗಾ ನಾಣಿ ಆ ರೂಪ ಮನೆಗೆ ಹೋದ್ರು. ಅಲ್ಲಿ 3 ದಿನ ಇರ್ತಾರಂತೆ. ಇದ್ಕಿದ್ದ ಹಾಗೆ ಗಂಗಾಗೆ ನಿತ್ಯ ಮೇಲೆ ಯಾಕೆ ಪ್ರೀತಿ ಹುಟ್ಟಿದ್ದು? ಈ ಫ್ಯಾಷನ್ ಶೋ ಪಾರ್ಟಿಸಿಪೇಷನ್ ಏನೋ ನನ್ಗೇನೋ ಅರ್ಥ ಆಗ್ತಿಲ್ಲ. ನಿನ್ಗೇನು ಅರ್ಥ ಆಗಿದೆ ಹೇಳು? ನನಗೂ ಏನೂ ಅರ್ಥ ಆಗಿಲ್ಲ ರೀ. ಮತ್ತೆ ಇಷ್ಟು ಆರಾಮಾಗಿದೆಯಲ್ಲ? ಹಾಗ್ಯಾರು ಹೇಳಿದ್ದು? ಯೋಚನೆ ಮಾಡ್ತಿದ್ದೀನಿ. ಏನಾದ್ರೂ ಥಾಟ್ ಬಂತಾ? ಏನೂ ಬರ್ಲಿಲ್ಲ. ಇನ್ನೇನ್ ಮಾಡೋದು? ಇಲ್ಲಿದ್ರೆ ಉಪಯೋಗ ಇಲ್ಲ ರೀ, ನಾವು ಅಲ್ಲಿಗೆ ಹೋಗೋಣ. ಎಲ್ಲಿಗೆ? ಆ ರೂಪ ಮನೆಗೆ. ಅಲ್ಲಿ ಹೇಗ್ ಹೋಗೋದು? ಹೋಗಿ ಏನಂತ ಹೇಳೋದು? ಶತಕೋಟಿ ದರಿದ್ರಕ್ಕೆ ಅನಂತ ಕೋಟಿ ಉಪಾಯ ಅಂತಾರೆ. ಏನೋ ಒಂದ್ ಹೇಳಿದ್ರೆ ಆಯ್ತು. ಮೊದ್ಲು ಬನ್ನಿ, ಅಲ್ಲೇನಾಗ್ತಿದೆ ತಿಳ್ಕೋಬೇಕು. ಹಾಗಾದ್ರೆ ತಡ ಯಾಕೆ, ಹೋಗೋಣ ನಡಿ. ನೀವೇನ್ ಮಾಡ್ತಿದ್ದೀರಾ ಮೇಡಮ್? ನಿತ್ಯ ಮೇಡಮ್ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಜೈ ಸರ್ ಜೊತೆಗೆ ಈ ಮನೆಗೆ ಬಂದಿದ್ದೀರಾ. ಇಲ್ಲೇ 3 ದಿನ ಇರಬೇಕು ಅಂತಿದ್ದೀರಾ. ಜೊತೆಗೆ ಫ್ಯಾಷನ್ ಶೋ ಟೈಟಲ್ ಬೇಕು ಅಂತಿದ್ದೀರಾ. ನನಗಂತೂ ಏನು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನಿಮ್ ಪ್ಲಾನ್ ಏನು ಮೇಡಮ್? ಹೇಳದ್ನಲ್ಲ ನಾಣಿ ಅವ್ರೆ, ಬಿಲ್ಲದೊಳಗಿರೋ ಇಲಿನ ಹೊರಗಡೆ ತರಬೇಕು ಅಂದ್ರೆ ಬೆಂಕಿ ಹಚ್ಚಬೇಕು. ಹುತ್ತದಲ್ಲಿರೋ ಹಾವನ್ನ ಹೊರಗಡೆ ಕರ್ಸ್ಬೇಕು ಅಂದ್ರೆ ಪುಂಗಿ ಊದ್ಬೇಕು. ನಿಮ್ ಕಾನ್ಸೆಪ್ಟ್ ಅರ್ಥ ಆಯ್ತು ಮೇಡಮ್, ಆದ್ರೆ ಅದಕ್ಕೂ ಇದಕ್ಕೂ ಕನೆಕ್ಷನ್ ಹೇಗೆ ಅಂತ ಇದೆ. ನಿತ್ಯ ಅಷ್ಟು ಈಸಿಯಾಗಿ ಹೊರಗೆ ಬರೋ ಜಾತಿ ಅಲ್ಲ. ಅವಳು ಹೊರಗಡೆ ಬರಬೇಕು ಅಂದ್ರೆ ಅವಳು ಈಗೋನ ಹರ್ಟ್ ಮಾಡಬೇಕು. ಇನ್ 3 ದಿನನೂ ನಾನು ಮಾಡೋ ಕೆಲಸ ಅದೇ. ನಿತ್ಯ ಈ ಮನೇಲೇ ಇದ್ದಾಳೆ ಅಂತ ನಮಗ್ ಗೊತ್ತು. ಒಳಗೆಲ್ಲೋ ಅಡ್ಗಿ ನಮ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿರೋದು ಗೊತ್ತು. ನಮ್ ಪ್ರತಿ ಮಾತು ಅವಳ ಕಿವಿ ಮೇಲೆ ಬೀಳುತ್ತೆ ಅಂತ ಗೊತ್ತು. ಅದಕ್ಕೆ ನಿತ್ಯ ವೀಕ್ನೆಸ್ ಆಗಿರೋ ಫ್ಯಾಷನ್ ಶೋ ಹೆಸರು ಹೇಳಿದ್ದು.
ನಿತ್ಯಗೆ ಫ್ಯಾಷನ್ ಶೋ ಅಂದ್ರೆ ಪ್ರಾಣ. ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಇರೋಕ್ಕಾಗಲ್ಲ. ಆ ತರ ಶೋಲಿ ಅವಳ ಬದಲು ನಾನ್ ಹೋಗ್ತೀನಿ ಅಂತ ಗೊತ್ತಾದ್ರೆ, ಅವಳಿಗೆ ಬರ್ಬೇಕಾದ ಹೆಸರು ನನಗ್ ಬರುತ್ತೆ ಅಂತ ಗೊತ್ತಾದ್ರೆ ಅವಳು ಹೊರಗಡೆ ಬರ್ದೇ ಇರ್ತಾಳ?